ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ರಿಕ್ವೆಸ್ಟೆಡ್ ಬ್ರೈಡಲ್ ಡಿಸೈನ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತಿನ ಡಿಸೈನ್ಗೆ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ, 0.75 mm. ಹಾಗೆ ಇಲ್ಲಿ 6 ಎಳೆ ದಾರ ಕೂಡ ನಾನು ತೊಗೊಂಡಿದ್ದೀನಿ. ಎಂಡಲ್ಲಿ ದಾರಕ್ಕೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಲೇಸ್ಗೆ ಮಾಡಿ ತೋರಿಸ್ತಾ ಇರೋವಂಥದ್ದು. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನೋಡಿ, ಇಲ್ಲಿ ಲಾಕ್ನ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಇವಾಗ ಬೇಕಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕೋಬೋದು. ನಾನು ಹಾಕೋತಾ ಇಲ್ಲ, ಡೈರೆಕ್ಟಾಗಿ ಚೈನ್ಗಳನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿ ನೋಡ್ಕೋಬೇಕು 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತ. ಕರೆಕ್ಟು ಪಾಯಿಂಟ್ಗೆ ಸ್ಟಾರ್ಟಿಂಗಲ್ಲಿ ನಾವು ಕರೆಕ್ಟು ಪಾಯಿಂಟ್ಗೆ ನೋಡಿಕೊಂಡೇ ಮಾಡ್ಕೋಬೇಕು. ಇನ್ ಕೇಸ್ ಆ ಥರ ಏನಾದರೂ ಕರೆಕ್ಟು ಪಾಯಿಂಟ್ಗೆ ನೋಡಿ ಲಾಕ್ ಮಾಡಲಿಲ್ಲ ಅಂತ ಅಂದರೆ ಸ್ಟಾರ್ಟಿಂಗಲ್ಲೇ ಫೋಲ್ಡ್ ಆಗಿಬಿಡುತ್ತೆ ನಮಗೆ ಸ್ಯಾರಿಗಳಾದರೆ. ಸೊ ಇವಾಗ ನಾನು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಆ್ಯಂಟಿಕ್ ಬೀಡು. ನಾನು ಬೀಡೆಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಬೀಡನ್ನ ಹಾಕ್ಕೊಂಡು ಬೀಡನ್ನ ನಾನು ಲಾಕ್ ಮಾಡ್ಕೋತೀನಿ. ನೋಡಿ, ಇದು ಈ ರೀತಿ ಲಾಕನ್ನು ಮಾಡಿಕೊಂಡು, ಸೊ ಇವಾಗ ಇದನ್ನು ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಲೇಸ್ಗೆ ನೋಡಿಕೊಂಡು ನಾವು ಡೈರೆಕ್ಟಾಗಿ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಲಾಕನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಆ್ಯಂಟಿಕ್ ಬೀಡು. ಸೊ ನೀವು ನಾರ್ಮಲ್ ಬೀಡ್ ಬೇಕಂದರೆ ನಾರ್ಮಲ್ ಬೀಡ್ ಕೂಡ ಯೂಸನ್ನು ಮಾಡ್ಕೋಬೋದು. ಇಲ್ಲೂ ಅಷ್ಟೇ, ಬೀಡ್ ಹಾಕಿದ್ಮೇಲೂ ಅಷ್ಟೇ ಇನ್ ಕೇಸ್ ಏನಾದರೂ ಸುಕ್ಕು ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾನು 3 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 3 ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಬೀಡ್ನ ಈ ಸೈಡು ಲೆಫ್ಟ್ ಹಾಗೆ ರೈಟ್ ಸೈಡಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ನಾಟ್ ಹಾಕಿ ಥ್ರೆಡ್ನ ರೆಡಿ ಇಟ್ಕೊಂಡಿದ್ರಿಂದ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿರೋ ಅಂಥದ್ದು. ಮತ್ತು ಇವಾಗ ಚೈನ್ಗಳನ್ನ ಹಾಕ್ಕೊಳ್ಳೋಣ. ಮತ್ತು ಇವಾಗ ಚೈನ್ಗಳು ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ಲೇಸ್ನ ಟರ್ನ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ನೀವು ಸೀರೆಗೆ ಮಾಡ್ತಾಯಿದ್ರೆ ಸೀರೆನ ಟರ್ನ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, 3 ಚೈನ್ ಲಾಕು. ಆ ಲಾಕ್ನ ಒಳಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಲೇಸ್ಗೆ ನೀಡಲ್ನ ಟಚ್ ಮಾಡಲಿಲ್ಲ, ಬರೀ ಲಾಕ್ ಏನಿದೆ ಲಾಕ್ನ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಬೀಡ್ನ ಸುತ್ತ ಚೈನ್ ಹಾಕ್ಕೋಬೇಕಲ್ವಾ. ಸೊ ಈ ಒಂದು ಸೈಜ್ಗೆ, ಬೀಡ್ನ ಸೈಜ್ಗೆ ಬರೀ 6 ಚೈನ್ಗಳನ್ನ ಹಾಕೋತೀನಿ ಅಷ್ಟೇ ನಾನು. ಇದು ಅಷ್ಟೇ ನಾರ್ಮಲ್ ಕುಚ್ಚು ಬೀಡ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜು ಚಿಕ್ಕ ಬೀಡ್ ಅಷ್ಟೇ ಇದು. ಇದನ್ನು ಅಷ್ಟೇ ಚೈನ್ ಹಾಕಿ ನೋಡಿ, ಇಲ್ಲಿ ಈ ಥರ ಲಾಕ್ ಕಾಣಿಸುತ್ತೆ ಅಲ್ವಾ. ಸೊ ಈ ಲಾಕ್ನ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಸೊ ಯಾವುದೇ ಕಾರಣಕ್ಕೂ ಲೇಸ್ಗೆ ಟಚ್ ಮಾಡಬೇಡಿ ನೀಡಲ್ನ. ಬೇಸ್ ಲೈನ್ ಏನು ವರ್ಕ್ ಮಾಡ್ತೀವಿ ಅಲ್ವಾ ಅದಕ್ಕಷ್ಟೇ ನೀಡಲ್ನ ಟಚ್ ಮಾಡ್ಕೋಬೇಕು. ಮತ್ತು ಇವಾಗ 3 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಈ 3 ಚೈನ್ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ನೋಡಿ, ಇಲ್ಲಿ ಡೈರೆಕ್ಟಾಗಿ ಲೇಸ್ ಲಾಕ್ನ ಮೇಲೆ ಲಾಕ್ ಮಾಡ್ತಾಯಿಲ್ಲ, ಲೇಸ್ಗೆ 3 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಕರೆಕ್ಟಾಗಿ ಲೇಸ್ಗೆ 3 ಚೈನ್ನ ನಾವು ಲಾಕ್ ಮಾಡಿರೋ ಅಂಥದ್ದು. ಲಾಕ್ ಮಾಡಿ ಆದಮೇಲೆ ಇವಾಗ ಸೀದಾ ಸೈಡ್ಗೆ ಲೇಸ್ನ ತಗೋತಾ ಇದ್ದೀನಿ. ಅಂದರೆ ಸೀದಾ ಸೈಡ್ಗೆ ಸೀರೆನ ತಗೋಬೇಕು ನೀವು, ಫ್ರಂಟ್ ಸೈಡ್ಗೆ. ಇವಾಗ ಸೂಜಿ ಮೇಲೆ ದಾರ ತಗೋತೀನಿ ಒಂದ್ಸತಿ. ಇವಾಗ ಇಲ್ಲಿ 6 ಚೈನ್ನ ಗ್ಯಾಪ್ ಇತ್ತಲ್ವ, ಈ ಗ್ಯಾಪ್ನ ಒಳಗಡೆ ನೀಡಲ್ನ ಹಾಕಿ 3 ಲೂಪ್ ಆಗಿರುತ್ತೆ. 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ಇನ್ಸರ್ಟ್ ಮಾಡಿ ಈ ದಾರ ತೆಗೆದ್ರೆ ನೋಡಿ, ಇಲ್ಲಿ 3 ಲೂಪ್ ಆಗಿದೆ. 3 ಲೂಪ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಸ್ವಲ್ಪ ಈ ಥರ ನೀಡಲ್ನ ಲಿಫ್ಟ್ ಮಾಡಿ ದಾರ ತೆಗೆದು 2ರಲ್ಲಿ 1 ಮತ್ತು 2ರಲ್ಲಿ 1 ವರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಡಬಲ್ ಕ್ರೋಶೆ 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಜಾಗದಲ್ಲಿ ನಾನೇನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಅಲ್ವಾ, ನಿಮಗೆ ಬೇಕು ಅಂದರೆ ತ್ರಿಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಅದು ಕೂಡ ಒಳ್ಳೆ ಲುಕ್ಕನ್ನು ಕೊಡುತ್ತೆ. ಸೊ ಒಂದು ಸತಿ ತ್ರಿಬಲ್ ಕ್ರೋಶೆದಲ್ಲೂ ಕೂಡ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಸೊ ಇದು 6 ಚೈನು ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ನೀವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗಬೇಕು. ನೋಡಿ, ಇದು ನಾನು ಫಿಲ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಂಪ್ಲೀಟಾಗಿ ಫಿಲ್ ಮಾಡಬೇಕು, ಎಲ್ಲೂ ಕೂಡ ಜಾಗನ ಕೊಡಬಾರ್ದು. ಕಂಪ್ಲೀಟಾಗಿ ಫಿಲ್ ಮಾಡಿದಾಗ ಎಷ್ಟು ಸ್ಟಿಚಸ್ಸು ಬರುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತೆ ಡಬಲ್ ಕ್ರೋಶೆ
ಮತ್ತೆ ಇವಾಗ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ಇಲ್ಲಿ 6 ಚೈನ್ನ ಗ್ಯಾಪ್ನ ಒಳಗಡೆಗೆ ಕರೆಕ್ಟಾಗಿ ನಮಗೆ 12 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ 12 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಲಾಕ್ ಇದೆ ಅಲ್ವಾ, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಬೇಸ್ ಲೈನ್ದು ಲಾಕ್ ಇದೆ ಅಲ್ವಾ, ಆ ಲಾಕ್ನ ಮೇಲೆ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಿ ಅಲ್ವಾ ಬೀಡಾದಮೇಲೆ, ಆ ಲಾಕ್ನ ಮೇಲೆ ಕೂಡ ನೀವು ಲಾಕ್ ಮಾಡ್ಕೋಬೋದು. ನೋಡಿ ಇದು ಈ ರೀತಿ ಬರುತ್ತೆ ಆರ್ಚು. ಸೊ ನಿಮಗೆ ಸ್ವಲ್ಪ ಕ್ರಾಸಾಗಿ ಬಂದಿದೆ ಅಂತ ಅಂದರೆ ನೆಕ್ಸ್ಟ್ ಲೇಯರ್ ವರ್ಕ್ ಮಾಡ್ತಾ ನಿಮಗೆ ಸರಿ ಹೋಗುತ್ತೆ. ನೋಡಿ ಇದು ಈ ರೀತಿ ಬಂದಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಟರ್ನ್ ಮಾಡ್ಕೋತೀನಿ. ಮತ್ತೆ ಡಿಸೈನ್ ಏನು ಮಾಡ್ತಾ ಇದೆ ಅಲ್ವಾ ಅದನ್ನ ಉಲ್ಟಾ ತಗೊಂಡು ಇವಾಗ ದಾರ ತೆಗೆದು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಹಾಕ್ತಾ ಇರೋವಂಥ ಬೀಡ್ ಬಂದು ನಾನು ಆ್ಯಂಟಿಕ್ ಬೀಡು, ಇದೊಂಥರ ಸ್ಕ್ವೇರ್ ಶೇಪಲ್ಲಿರೋವಂಥ ಬೀಡನ್ನ ಹಾಕಿ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮೇಲೆ ಒಂದು ಚೈನ್ ಗ್ಯಾಪ್ ಥರ ಕಾಣಿಸುತ್ತಲ್ವ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಚೈನ್ ಥರ ಕಾಣಿಸುತ್ತಲ್ಲ, ಆ ಚೈನ್ಗೆ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಲಾಕ್ ಮಾಡ್ತಿರೋದು. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಇಲ್ಲಿ ಹೋಲ್ ಕಾಣಿಸುತ್ತೆ ಅಲ್ವಾ ಲೂಪು, ಈ ಲೂಪ್ನ ಒಳಗಡೆಗೆ ಹಾಗೆ ಸಿಂಗಲ್ ಕ್ರೋಶೆ, ಪ್ಲೈನ್ ಸಿಂಗಲ್ ಕ್ರೋಶೆ, ಯಾವುದೇ ರೀತಿ ಬೀಡನ್ನ ಹಾಕ್ತೆ ಜಸ್ಟ್ ಸಿಂಗಲ್ ಕ್ರೋಶೆ. ಮತ್ತೆ ದಾರ ತೆಗೆದು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕಿ ನೆಕ್ಸ್ಟು ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ, ಅಂದರೆ ಬೀಡನ್ನ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಆದಮೇಲೆ ನೋಡಿ ನೆಕ್ಸ್ಟು ಡಬಲ್ ಕ್ರೋಶೆ ಮೇಲೆ ಇರೋ ಚೈನ್ಗೆ ಒಂದು ಲಾಕ್. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನ ತಗೋತಾ ಇದ್ದೀನಿ. ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಯೂಸ್ ಮಾಡ್ತಾ ಇರೋ ಬೀಡನ್ನೇ ಯೂಸ್ ಮಾಡಬೇಕು ಅಂತಿಲ್ಲ, ನಾರ್ಮಲ್ ಬೀಡನ್ನ ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ ನೆಕ್ಸ್ಟು ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಈ ಕಡೆ 3 ಬೀಡ್ ಬಂದಿದೆ. ಇವಾಗ ನಾನು 3 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕ್ತಾ ಇಲ್ಲ, ನಾನು ಡೈರೆಕ್ಟಾಗಿ 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆಗೆ 3 ಚೈನ್ನ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಇಲ್ಲೇ ನಾನು ಇನ್ನೂ ಒಂದು ಬೀಡನ್ನ ಹಾಕೋತೀನಿ. ದಾರ ತೆಗೆದು ಒಂದು ಬೀಡನ್ನ ಹಾಕೋತೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮೇಲೆ ಚೈನ್ ಥರ ಕಾಣಿಸುತ್ತೆ ಅಲ್ವಾ, ಆ ಚೈನ್ಗೆ ನಾನು ಲಾಕ್ ಮಾಡ್ತಾ ಇರೋದು. ಬೀಡನ್ನ ಲಾಕ್ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಸಿಂಗಲ್ ಕ್ರೋಶೆ ಅಂತ ಅಂದರೂ ಕೂಡ ಒಂದೇ, ಲಾಕ್ ಅಂತ ಅಂದರೂ ಕೂಡ ಒಂದೇ. ಸೊ ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಸ್ಟಿಚಸ್ದು ಕನ್ಫ್ಯೂಷನ್ ಬರೋದಿಲ್ಲ. ಮತ್ತು ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಈ ಥರ ಚೈನ್ ಇದೆ ಅಲ್ವಾ, ಅಲ್ಲಿಗೆ ಬೀಡನ್ನ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೀಟಾಗಿ ಲಾಕನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟು ಯಾವುದೇ ಕಾರಣಕ್ಕೆ ನಾನು ಬೀಡನ್ನ ಲಾಕ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಮೇಲೆ ಬರೋವಂಥ ಚೈನ್ಗೆ ಲಾಕ್ ಮಾಡ್ತಿರೋದು. ಲಾಕ್ ಆದಮೇಲೆ ನೆಕ್ಸ್ಟು ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನ ಹಾಕೋಬೇಕು, ಯಾಕಂದರೆ ಈ ಕಡೆ ಕೂಡ ನಾವು 3 ಬೀಡ್ಸ್ನ ಹಾಕಿದ್ದೀವಿ ಅಲ್ವಾ, ಇನ್ನೊಂದು ಕಡೆ ಕೂಡ ನಾವು 3 ಬೀಡ್ಸ್ನೇ ಹಾಕ್ಕೊಳ್ಬೇಕಾಗತ್ತೆ. ಬೀಡನ್ನ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಮೇಲೆ ಚೈನ್ ಇದೆ ಅಲ್ವಾ, ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೆಕ್ಸ್ಟು ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಸೊ ನೋಡಿ ಇದು ಈ ರೀತಿ ಬರುತ್ತೆ. ಬ್ಯಾಕ್ ಸೈಡಿಂದ ನಾವು ವರ್ಕ್ ಮಾಡ್ತಾ ಹೋಯಿತು ಅಂತ ಅಂದರೆ ಬ್ಯಾಕ್ ಸೈಡಿಂದ ನಮಗೆ ಡಿಸೈನು ಈ ರೀತಿ ಕಾಣಿಸುತ್ತೆ. ಇಲ್ಲಿ 3 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿಗೆ ನಾವು ಕುಚ್ಚು ಹಾಕ್ಕೊಳ್ಳೋದು. ಮತ್ತು ನೋಡಿ ಇಲ್ಲಿ ಕೊನೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಇಲ್ಲಿ ಕೊನೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಡೈರೆಕ್ಟಾಗಿ ಬಟ್ಟೆಗೂ ಕೂಡ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೋದು. ಅದು ಯಾಕೆ ಅಂತ ನಾನು ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಇವಾಗ 3 ಚೈನ್ ಹಾಕ್ಕೊಂಡು ಡಿಸೈನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಬೇಕು. ಅಂದರೆ ಬೀಡ್ ಹಾಕಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವ, ಆ ಸಿಂಗಲ್ ಕ್ರೋಶೆ ಮೇಲೆ ಲಾಕನ್ನು ಮಾಡ್ಕೊಳ್ಳಿ. ಮತ್ತು 3 ಚೈನ್ ಮತ್ತು 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಸೊ ಅದ್ರ ಮೇಲೆ ಲಾಕ್. ಮತ್ತು 3 ಚೈನ್ ಹಾಕ್ಕೊಳ್ಳಿ.
ನೆಕ್ಸ್ಟ್ ಇಲ್ಲಿ ಬೀಡ್ನ ಲಾಕ್ ಇದೆ ಅಲ್ವಾ, ಬೀಡ್ನ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 3ನೇ ಬೀಡ್ ಆದಮೇಲೆ ನಾವು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿಲ್ಲ. ಸೊ ಹಾಗಾಗಿ ಬೀಡ್ನ ಲಾಕ್ ಏನಿದೆ ಅಲ್ವಾ ಆ ಲಾಕ್ನ ಮೇಲೇ ಲಾಕ್ ಮಾಡ್ಕೋಬೇಕು. ನೋಡಿ ಇದು ಈ ರೀತಿ ಬರುತ್ತೆ. ಇಲ್ಲಿ 3 ಚೈನ್ ಏನು ಹಾಕಿದ್ವಿ ಅಲ್ವಾ ಆ 3 ಚೈನ್ ಹತ್ರ ಮತ್ತೆ 3 ಚೈನ್ನೇ ಹಾಕೊಳ್ಳಿ. ಸೊ ನಿಮಗೆ 3 ಚೈನ್ ಬೇಡ ಅಂತ ಅಂದರೆ 3 ಚೈನ್ನ ಗ್ಯಾಪ್ ಕಾಣಿಸುತ್ತಲ್ಲ, ಗ್ಯಾಪ್ ಒಳಗಡೆ ಬೇಕಂದರೆ ನೀವು 3 to 4 ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ಇಲ್ಲಿ 3 ಚೈನ್ನ ಲಾಕ್ ಇದೆ ಅಲ್ವಾ ಆ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ 3 ಚೈನ್, 3 ಚೈನ್ ಹಾಕಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕನ್ನು ಮಾಡ್ಕೋಬೇಕು. ಮತ್ತು 3 ಚೈನ್. ಸೊ ಇದೇ ಥರ ಬೀಡ್ ಸುತ್ತ ನಾವು 3 ಚೈನ್ಗಳನ್ನ ಹಾಕಿ ವರ್ಕ್ ಮಾಡ್ತಾ ಇರಬೇಕು. 3 ಚೈನ್ ಲಾಕ್, 3 ಚೈನ್ ಲಾಕ್. ಇನ್ನು ನೀವು ಚಿಕ್ಕ ಬೀಡನ್ನ ಹಾಕ್ಕೊಂಡಿದ್ರಿ ಅಂತ ಅಂದರೆ ನೀವು 2 ಚೈನ್ ಹಾಕಿ ಲಾಕ್ ಕೂಡ ಮಾಡ್ಕೋಬೋದು. ಸೊ ಇದಕ್ಕೆ 3 mm ಅಲ್ಲಿ ಬರುತ್ತೆ ಅಲ್ವಾ ಗೋಲ್ಡ್ ಬೀಡ್ಸ್ ರೌಂಡು, ಅದು ಕೂಡ ಕರೆಕ್ಟಾಗಿ ಸೆಟ್ ಆಗುತ್ತೆ. ನಾನಿಲ್ಲಿ 3.5 4 mm ಇರಬೇಕು ಈ ಸ್ಕ್ವೇರ್ ಬೀಡು. ಸೊ ಅದನ್ನು ತೊಗೊಂಡಿರುವಂಥದ್ದು. ಕೊನೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಇತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಡೈರೆಕ್ಟಾಗಿ ಬಟ್ಟೆಗೊಂದು ಲಾಕ್ ಮಾಡ್ಕೋತಾ ಇದ್ದೀನಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ. ನೋಡಿ ಇದು ಡಿಸೈನು ಈ ರೀತಿ ಬಂದಿದೆ. ಇಲ್ಲಿ 3 ಚೈನ್ ಹಾಕಿದ್ದೀವಿ ಅಲ್ವಾ, ಸೊ ಆ 3 ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಹಾಕೋವಂಥದ್ದು. ಸ್ವಲ್ಪ ಬೀಡು ಸ್ಕ್ವೇರ್ ಶೇಪಲ್ಲಿರೋದನ್ನ ಕರೆಕ್ಟಾಗಿ ಕೂರಿಸ್ಕೊತಾ ಇದ್ದೀನಿ ನಾನು. ಸೊ ನೋಡಿ ಇದು ಈ ಥರ ಬರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಸ್ವಲ್ಪ ಆರ್ಚ್ನ ಶೇಪು ನಮಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಯಾಕೆ ಅಂತ ನಾನು ಹೇಳಿದೆ ಅಲ್ವಾ, ಒಂದು ಎಕ್ಸ್ಟ್ರಾ ನೀವು ಲೇಸ್ಗೆ ಕೂಡ ಸಿಂಗಲ್ ಕ್ರೋಶೆ ಹಾಕ್ಕೋಬೋದು ಅಂತ. ಅದನ್ನು ಹಾಕಿ ಟ್ರೈ ಮಾಡಿ. ಮತ್ತು ಇವಾಗ ಒಂದು ಸಿಂಗಲ್ ಕ್ರೋಶೆ ಮತ್ತು 2. ಸೊ ಒಟ್ಟು ಇಲ್ಲಿ ನಾನು ಬೀಡ್ನ ಸುತ್ತ 3 ಚೈನ್ ಹಾಕಿ ಲಾಕ್ ಮಾಡಿ ಡೈರೆಕ್ಟಾಗಿ ಕ್ಲಾತ್ಗೆ ಲಾಕ್ ಮಾಡಿ ಆದಮೇಲೆ 3 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಆ ಕ್ಲಾತ್ಗೆ ಲಾಕ್ ಮಾಡಿದ್ದು ಸೇರಿದ್ರೆ 4 ಸಿಂಗಲ್ ಕ್ರೋಶೆ ಆಗುತ್ತೆ. ಸೊ ಈ ರೀತಿ ಆದಮೇಲೆ ಮತ್ತೆ ನಾನು ನೆಕ್ಸ್ಟ್ ಆರ್ಚ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಆರ್ಚ್ನ ವರ್ಕ್ ಮಾಡ್ಕೊಳ್ಳೋದಕ್ಕೆ 3 ಚೈನ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡ್ವಿ ಅಲ್ವಾ ಅದೇ ರೀತಿ 3 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅಂದರೆ ಫಸ್ಟ್ ಆರ್ಚು ಇದೇ ರೀತಿ ನಾವು ವರ್ಕ್ ಮಾಡಿದ್ವಿ ಅಲ್ವಾ, ಸೊ ಹಾಗಾಗಿ. ಮತ್ತೆ ಇವಾಗ ಒಂದು ಬೀಡನ್ನ ತಗೊಳ್ಳಿ. ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಸೊ ಗಮನ ಇಟ್ಕೊಳ್ಳಿ, ಬೀಡನ್ನ ಎರಡೂ ಕಡೆ ನಮಗೆ 3 ಚೈನ್ಗಳು ಬರಬೇಕು. ಮತ್ತು 3 ಚೈನ್ ಬೀಡ್ನ ಲೆಫ್ಟ್ ಸೈಡು ಹಾಗೆ ರೈಟ್ ಸೈಡು 3 ಚೈನ್ ಹಾಕೋದು ಕಂಪಲ್ಸರಿ. ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಸೊ ನೀವು ತ್ರಿಬಲ್ ಕ್ರೋಶೆ ಮಾಡಬೇಕಾದ್ರೆ ಫ್ರೆಂಡ್ಸ್ ಏನು ಮಾಡ್ತೀರಾ ಅಂತ ಅಂದರೆ 3 ಚೈನ್ ಬದಲಾಗಿ ನೀವು 4 ಚೈನ್ನ ಹಾಕ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇರೋದು ಆರ್ಚ್ನ ಮೇಲೆ, ಸೊ ಹಾಗಾಗಿ 3 ಚೈನ್ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಬದಲು ನೀವೇನಾದರೂ ತ್ರಿಬಲ್ ಕ್ರೋಶೆ ಮಾಡ್ತೀರಾ ಅಂತ ಅಂದರೆ 4 ಚೈನ್ನ ಹಾಕ್ಕೋಬೋದು. ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿ ಮತ್ತೆ ಲೇಸ್ನ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಕ್ ಇದೆ ಅಲ್ವಾ ಬೀಡ್ನ ಲಾಕು, ಆ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳಿ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಬೀಡ್ನ ಸುತ್ತ 6 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಸೊ ಮೊದಲಿಂದ ನೀವು ವಿಡಿಯೋ ನೋಡಿತ್ತು ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಫಸ್ಟ್ ಆರ್ಚ್ನ ಯಾವ ಥರ ಮಾಡಿಕೊಂಡೆ ಅಲ್ವಾ ಅದೇ ಥರ ಎಲ್ಲ ಆರ್ಚ್ಗಳನ್ನು ಕೂಡ ನಾನು ವರ್ಕ್ ಮಾಡ್ಕೊಳ್ಳೋದು. ಸೊ ನೋಡಿ 6 ಚೈನ್ ಹಾಕಿ ಇಲ್ಲಿ ಲಾಕ್ ಇದೆ ಅಲ್ವಾ ಈ ಲಾಕ್ನ ಮೇಲ್ಗಡೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಇವಾಗ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಫಸ್ಟು ಡಬಲ್ ಕ್ರೋಶೆ ಇದೆ ಅಲ್ವಾ, ಸಾರಿ ಫಸ್ಟು ಸಿಂಗಲ್ ಕ್ರೋಶೆ ಇದೆ ಅಲ್ವಾ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ, ಆ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ. ಅಂದರೆ ಸೀದಾ ಸೈಡ್ಗೆ ತೊಗೋಬೇಕು. ನಾವು ಸ್ಯಾರಿ ವರ್ಕ್ ಮಾಡ್ತಾಯಿದ್ರೆ ಸೀದಾ ಸೈಡ್ಗೆ ವರ್ಕ್ ಮಾಡ್ಕೊಳ್ಳಿ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ 6 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ ಅದ್ರ ಒಳಗಡೆಗೆ 12 ಡಬಲ್ ಕ್ರೋಶೆಗಳನ್ನ ವರ್ಕನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ಫಸ್ಟ್ ಆರ್ಚು ಯಾವ ಥರ ಮಾಡಿದ್ವಿ ಅಲ್ವಾ ಅದೇ ಥರ ನಾವು ವರ್ಕನ್ನು ಮಾಡ್ತಾ ಹೋಗೋದು.
ಸೊ ಫುಲ್ಲು ವರ್ಕು ಕಂಪ್ಲೀಟ್ ಆಗಿದೆ. ಕುಚ್ಚು ಕಟ್ಟೋದಕ್ಕಿಂತ ಮುಂಚೆ ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ 3 ಚೈನ್ನ ಗ್ಯಾಪ್ ಇತ್ತಲ್ವ, ಆ 3 ಚೈನ್ನ ಗ್ಯಾಪ್ಗೆ ಕುಚ್ಚನ್ನು ಹಾಕೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು 135 ಎಳೆ ದಾರ ಅಷ್ಟೇ ತೊಗೊಂಡು ಈ ಕುಚ್ಚನ್ನ ಕಟ್ಟಿರೋ ಅಂಥದ್ದು. ಫ್ರೆಂಡ್ಸ್, ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ 850ಇಂದ 950ವರೆಗೂ ಈ ಡಿಸೈನ್ಗೆ ನಾನು ಚಾರ್ಜ್ ಮಾಡ್ಬೋದು. ಸೊ ಈ ಒಂದು ಡಿಸೈನ್ನ ಇನ್ನು ಹೆವಿ ಬ್ರೈಡಲ್ ಲುಕ್ಕಲ್ಲಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಅದ್ರ ಫೋಟೋ ಕೂಡ ನಾನು ಎಂಡಲ್ಲಿ ಅಟ್ಯಾಚ್ ಮಾಡ್ತೀನಿ ನಿಮಗೆ. ಸೊ ಈ ಥರ ಬೇಕು ಅಂತ ಅಂದರೆ ಇದನ್ನು ನೀವು ಮಾಡ್ಕೋಬೋದು. ಇದಕ್ಕಿಂತ ಈ ಒಂದು ಡಿಸೈನು ಹೆವಿಯಾಗಿ ಬೇಕು ಅಂತ ಅಂದರೆ ಸೊ ಎಂಡಲ್ಲಿ ನಾನು ಒಂದು ಹಾಕ್ತೀನಿ ನಿಮಗೆ ಪಿಕ್ಕು. ಸೊ ಅದನ್ನು ಕೂಡ ನೋಡಿಕೊಂಡು ಆ ಪಿಕ್ ಮೇಲೆ ವಿಡಿಯೋ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ. ಸೊ ಇನ್ ಕೇಸ್ ನಿಮಗೆ ಇದಕ್ಕಿಂತ ಹೆವಿ ಬೇಕಂದರೆ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಆವಾಗಲೇ ಹೇಳೋದ್ನಲ್ಲ ಇದಕ್ಕಿಂತ ಹೆವಿಯಾಗಿ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ಕಾಣಿಸ್ತಾ ಇದಲ್ವ, ಈ ಒಂದು ಡಿಸೈನು ಅದಕ್ಕಿಂತ ಹೆವಿಯಾಗಿ ಇರೋವಂಥದ್ದು. ಸೊ ಈ ಡಿಸೈನ್ದು ನಂಬರ್ ಬಂದು ಡಿಸೈನ್ ನಂಬರ್ 370. ಒಂದ್ಸತಿ ನೀವು ವಿಡಿಯೋ ರೆಫರ್ ಮಾಡಿದ್ರೆ ಈ ಥರ ಒಂದು ಲುಕ್ ಕೂಡ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಬೇಸ್ ಇಲ್ಲದೆ ಹಾಗೆ ಮಾಡಿರೋ ಅಂಥದ್ದು. ಸೊ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡ್ಬೋದು. ಮೆಟೀರಿಯಲ್ಸ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.